ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ. ನಾನು ಚೆನ್ನಾಗಿದ್ದೇನೆ. ಇವತ್ತು ನಾನು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್, ಗುಡ್ ಆಫ್ಟರ್ನೂನ್ ಏನೂ ಹೇಳೋದಿಲ್ಲ. ಬಿಕಾಸ್ ನಾನು ಎಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅನ್ನೋದು ನನಗೂ ಗೊತ್ತಿಲ್ಲ. ಎಷ್ಟೊತ್ತಿಗೆ ಫ್ರೀ ಆಗ್ತದೆ ಅಷ್ಟೊತ್ತಿಗೆ ನಾನು ಅಪ್ಲೋಡ್ ಮಾಡ್ತೇನೆ. ಬೆಳಿಗ್ಗೆ ಬೇಗನೆ ಎದ್ದು ನನ್ನ ಎಲ್ಲ ಅಡುಗೆ ಮನೆ ಕ್ಲೀನ್ ಮುಗಿಸ್ಕೊಂಡು, ಸ್ವಲ್ಪ ಸಣ್ಣ ಪುಟ್ಟದಾಗಿ ಯೋಗಗಳನ್ನು ಮುಗಿಸ್ಕೊಂಡು, ಫ್ರೆಶ್ ಅಪ್ ಆಗಿ ಮರಳಿ ಶಾಲೆಗೆ ಅನ್ನುವ ರೀತಿ ನನ್ನ ಡೈಲಿ ರುಟೀನ್ ಅಡುಗೆ ಮನೆಯಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿಗೆ ನಾನು ಬಂದು ನನ್ನ ಹಸ್ಬೆಂಡಿಗೆ ಬಿಸಿನೀರು ಹಾಗೆ ನನಗೆ ಕಾಫಿ ಮಾಡಲಿಕ್ಕೆ ಸ್ಟವ್ ಮೇಲೆ ಇಟ್ಟು, ನೆಕ್ಸ್ಟ್ ಅದರೊಟ್ಟಿಗೆ ಬೆಳಗಿನ ತಿಂಡಿಗೆ ಬೇಕಾದಂಥ ಮಾಡಲಿಕ್ಕೆ ಬೇಕಾದಂಥ ಐಟಮ್ಸ್ಗಳನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಹೋಗ್ತೇನೆ. ಅದರಲ್ಲೂ ನಾವು ಹೆಣ್ಮಕ್ಳು ನಾಳೆ ಏನು ತಿಂಡಿ ಮಾಡಬೇಕು, ಬೆಳಿಗ್ಗೆ ಏನು ಅಡುಗೆ ಮಾಡಬೇಕು ಅನ್ನೋದನ್ನು ಹಿಂದಿನ ದಿನವೇ ಯೋಚನೆ ಮಾಡಿರ್ತೇವೆ. ಅದೇ ರೀತಿ ಬೆಳಿಗ್ಗೆ ಅದೇ ಪ್ರಕಾರವಾಗಿ ಅಡುಗೆ ಮಾಡ್ತಾನೆ ಹೋಗ್ತೇವೆ. ಅದೇ ರೀತಿ ನಾನಿವತ್ತು ದೋಸೆ ಮಾಡಬೇಕು ಅಂದ್ಕೊಂಡಿದ್ದೆ. ದೋಸೆ, ಚಟ್ನಿ, ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಬೆಳಗಿನ ತಿಂಡಿಯ ತಯಾರಿಯೊಂದಿಗೆ 1 ಲೋಟ ಬಿಸಿ ಬಿಸಿ ಕಾಫಿ ಕುಡಿದು ನನ್ನ ಮನಸ್ಸು ಹಾಗೂ ಮೈಂಡನ್ನು ರಿಫ್ರೆಶ್ ಮಾಡಿಕೊಂಡು ಕ್ವಿಕ್ಕಾಗಿ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನನ್ನ ಮೊದಲನೇ ಜವಾಬ್ದಾರಿಯಾದ ನನ್ನ ಗಂಡನನ್ನು ಕೆಲಸಕ್ಕೆ ಕಳಿಸಿ, ಅದಾದ ನಂತರ 2ನೇ ಜವಾಬ್ದಾರಿ ಇರುವಂಥದ್ದು ನನ್ನ ಮಕ್ಕಳದ್ದು. ಅವರನ್ನು ಎಬ್ಬಿಸಿ, ಅವರಿಗೆ ಸ್ನಾನ ಮಾಡಿಸಿ, ಅವರಿಗೆ ತಿನ್ನಿಸಿ, ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಅವರನ್ನು ಮಲಗಿಸಿ, ಅದಾದ ನಂತರ ಮಧ್ಯಾಹ್ನದ ಅಡುಗೆ ತಯಾರಿಸಲಿಕ್ಕೆ ಅಡುಗೆ ಮನೆಗೆ ಹೋದೆ. ಮಧ್ಯಾಹ್ನದ ಅಡುಗೆ ಅತಿಯಾಗಿ ಏನಿಲ್ಲ, ಸಿಂಪಲಾಗಿ ಟೊಮೆಟೊ ಗೊಜ್ಜು, ಅನ್ನ ಮಾಡಿದೆ. ಮಧ್ಯಾಹ್ನದ ಊಟ ಆದಮೇಲೆ ಮೀಶೋದಿಂದ ಒಂದು ಪ್ರಾಡಕ್ಟ್ ಬಂದಿತ್ತು. ಅದನ್ನು ಓಪನ್ ಮಾಡಿ ನೋಡಿದೆ. ನಾನು ಹೀಲ್ಸ್ ಒಂದು ಬುಕ್ ಮಾಡಿದೆ, ಅದು ಬಂದಿತ್ತು. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ನನ್ನ ವ್ಯೂವರ್ಸಿಗೆ 10% ಆಫರ್ಸ್ ಇದೆ. ಈ ಪ್ರಾಡಕ್ಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾರಿಗಾದ್ರೂ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕ್ ಮೂಲಕ ತೊಗೊಳ್ಬೋದು. ಇಲ್ಲಿಗೆ ನಾನು ಈ ವ್ಲಾಗನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ. ನನ್ನದೊಂದು ಸಣ್ಣ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.